ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಎಲ್ರೂ ಒಂದಾಗಿ ಸುಮನನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಮಾಮ್. ಹೋಗ್ಲಿ ಪಾಪ ಅಂತ ಸುಮನಮ್ಮನ್ನ ನಮ್ ಜೊತೆ ಸೇರಿಸ್ಕೊಳ್ಳೋಣ ಅಂದ್ರೆ ಅವಳು ಬರಲ್ಲವಲ್ಲ ಬಾ. ನಾವೇನಾದ್ರೂ ಟೀಮ್ ಕಟ್ತಿದೀವಾ? ಮಾತೆ, ತನ್ನ ಅರಿಶಿನ ಕುಂಕುಮನ ಕಾಪಾಡ್ಕೊಳ್ಳೋದಕ್ಕೆ ದೇವಸ್ಥಾನಕ್ಕೆ ಹೋಗಿರೋ ಆ ಮಾತೆಗೆ ಒಳ್ಳೇದಾಗ್ಲಿ ಅಂತ ಎಲ್ಲರೂ ಬೇಡ್ಕೊಳ್ಳಿ. ಯಾವ ದೇವಸ್ಥಾನಕ್ಕೆ ಹೋಗಿದ್ದಾಳೆ? ಹೇಳ್ಬೇಡ ನಂದೀಶಾ. ಹೇಳಿದ್ರೇನಾಗತ್ತೆ? ಹೋದ್ ಕೆಲ್ಸ ಆಗಲ್ಲ. ಅದಕ್ಕೆ ನನಗೆ ಹೊಡೆದಿಯಲ್ಲ ಅಕ್ಕ. ನಮ್ಮ ಅಕ್ಕನ ಆಸೆ ನೆರವೇರ್ಲಿ ಅಂತ ನೀನ್ ಬೇಡ್ಕೊಂಡ್ರು ಅದು ನಡೆಯಲ್ಲ. ಏನು ಶಾಪ ಆಗ್ತಿದ್ಯಾ? ಏನ್ ಬೇಕಾದ್ರೂ ಅನ್ಕೊಳ್ಳಿ. ಮಾತು ಬೆಳೆಸ್ಕೊಂಡು ಮುಖ ನೋಡದೆ ಇರೋಂತ ಪರಿಸ್ಥಿತಿ ಯಾಕೆ ತಂದ್ಕೋತ್ಯಾ? ಮೊದ್ಲು ಈ ಚಿಕ್ಕ ಮಕ್ಕಳನ್ನ ಸಮಾಧಾನ ಮಾಡೋದ್ ನೋಡಿ. ನನ್ನನ್ ಸಮಾಧಾನ ಮಾಡ್ಬೇಕು ಅಂತ ಇಲ್ಲ, ಆದ್ರೆ ಇವುಗಳನ್ನ ಅಳ್ದರ ಹಾಗೆ ನೋಡ್ಕೊ ಅಂತ ಸಜೆಸ್ಟ್ ಮಾಡ್ತೀರಾ? ನಾನ್ಯಾಕೆ ನೋಡ್ಕೊಳ್ಳಿ? ಸುಮನಮ್ಮ, ನಂದೀಶ, ನಾವಾಡ್ಸೋಣ ಬಿಡೋ. ಅವರೇ ಆಡ್ಕೋತಾರೆ ಸ್ವಾಮಿ. ಮಕ್ಕಳು ದೇವರ ಸಮ ಅಲ್ವಾ? ಅವರ ಆಟ ಅರ್ಥ ಆಗೋದಿಲ್ಲ. ನೈನಿ, ಯಜಮಾನ್ರೆ, ಯಜಮಾನ್ರೆ, ಯಾಕೆ ಹಾಗೆ ನೋಡ್ತಿದ್ದೀಯ ನಾನಿ? ನೀವಿಲ್ಲಿ ಮತ್ತೆ ಅಂದ್ರೆ ನಿಮ್ ಜೀವ ಹೊರಟೋಯ್ತಾ? ಅದೇ ನಿಜ ಆಗಿದ್ರೆ ನಾನು ಇಲ್ಲಿ ಯಾಕೆ ಬರ್ಬೇಕಿತ್ತು? ನಾನಿನ್ನೂ ಬದುಕೆ ಇರ್ಬೇಕು ಅನ್ನೋದ್ರಲ್ಲಿ ಅರ್ಥನೇ ಇಲ್ಲ. ನಿಮ್ ಪ್ರಾಣನ ಕಾಪಾಡ್ಕೊಳ್ದೆ ಇದ್ಮೇಲೆ ನಾನ್ ಜೀವಂತವಾಗಿ ಇರಲ್ಲ. ಇರಬಾರ್ದು. ಆವೇಶ ಪಡಬೇಡ ನೈನಿ. ದೊಡ್ಡ ಬುಟ್ಟಮ್ಮ, ಚಿಕ್ಕ ವಯಸ್ಸಿಂದ ನನ್ನ ಹಣೆಗೆ ಕುಂಕುಮನ ದೊಡ್ಡದಾಗಿ ಹಚ್ಕೊಳ್ತಾ ಇದ್ದಿದ್ರಿಂದ ಆ ಹೆಸರು ಬಂತೆ ಹೊರತು ನಿಜವಾಗ್ಲೂ ನನ್ನ ಹೆಸರು ನಾಗವೇಣಮ್ಮ. ಅಮ್ಮ ಅಂತ ಬಾಯಿ ತುಂಬಾ ನಿನ್ನ ಕರ್ತಿದ್ದಕ್ಕ ನಂಗಿಂತ ಶಿಕ್ಷೆ ಕೊಟ್ಟಿದ್ದು. ಯಾವ ಪಾಪನೂ ಮಾಡ್ತಿರೋ ನನ್ನ ಗಂಡನ್ ಕಚ್ಚಿ ನೀನ್ ಏನ್ ಸಾಧಿಸ್ದೆ? ಅಪಾರ್ಥ ಮಾಡ್ಕೋಬೇಡ ನೈನಿ. ನಾಗಶಂಕ ನಿಮ್ಮತ್ತೆ ತಿಲೋತಮ್ಮ ಕೈಯಲ್ಲಿತ್ತು. ನಾನ್ ಕಚ್ಚೋಷ್ಟ್ರಲ್ಲಿ ವಿಶಾಲ್ ಅವರು ಆ ಶಂಕನ ತಗೊಂಡಿದ್ದಕ್ಕೆ ಹೀಗೆಲ್ಲ ಆಯ್ತು.
ಹೌದು ನೈನಿ. ಇಲ್ಲ ಅಂದಿದ್ರೆ ತಿಲೋತ್ತಮ್ಮ ಮೊಮ್ಮನೆ ಕಚ್ತಿದ್ರು ದೊಡ್ಡ ಬೊಟ್ಟಮ್ಮ. ಅವ್ರ ಪ್ರಾಣನೂ ತೆಗಿಯೋ ಅಧಿಕಾರ ಹಕ್ಕು ದೊಡ್ಡ ಬೊಟ್ಟಮ್ಮಂಗೆ ಇಲ್ಲ. ನಿಜಾನೇ. ನಾನ್ ಕಚ್ಚಿದ್ಮೇಲೆ ಮತ್ತೆ ವಿಷ ತೆಗೋಕಾಗ್ತಾ ಇದ್ದಿದ್ದು ವಿಶಾಲ್ ಅವರ ಹೆತ್ತ ತಾಯಿ ಗಾಯತ್ರಿ ದೇವಿ ಅಮ್ಮೋರಿಂದ ಮಾತ್ರ. ಅಮ್ಮೋರ? ಹೌದು. ಪುನರ್ಜನ್ಮ ಎತ್ತಿ ಚಿಕ್ಕ ಮಗು ಆಗಿರೋ ಗಾಯತ್ರಿ ದೇವಿ ಅಮ್ಮ ಈಗ ಹಾಲು ಕುಡಿಬೋದೇ ಹೊರತು ವಿಷಾನ ತೆಗಿಯೋಕ್ಕಾಗಲ್ಲ. ಅದಕ್ಕೆ ನೀನು ಹರಕೆ ಹೊತ್ತು ದೇವಮ್ಮನ್ ಗುಡಿಗೆ ಬಂದಿದ್ಯಾ. ನಿನ್ನನ್ನ ಯಾರಾದ್ರೂ ಗುರ್ತು ಹಿಡಿದ್ರೆ ಫಲ ಸಿಗೋದಿಲ್ಲ ಅಂತ ಈ ವೇಷದಲ್ಲಿ ಬಂದಿದ್ಯಾ. ಆದ್ರೆ ನೀನ್ ನನ್ನ ಗುರ್ತು ಹಿಡಿದ್ಬಿಟ್ಯಲ್ಲ, ಇನ್ಯಾವ ಪ್ರಯೋಜನನೂ ಇಲ್ಲ. ನಾನು ಹಾವು, ಜೊತೆಗೆ ನಿಮ್ ಕುಟುಂಬಕ್ಕೆ ಋಣಿಯಾಗಿರೋಳು. ಹೊರಗ್ನವ್ರು ಯಾರು ನಿನ್ನ ಗುರ್ತು ಹಿಡಿದೇ ಇದ್ರೆ ಸಾಕು. ನೈನಿ, ನನಗೋಸ್ಕರ ಇಷ್ಟು ಕಷ್ಟಪಡೋದು ಬೇಕಾ? ಚಿಕ್ಕ ಮಕ್ಕಳಾದ ಗಾಯತ್ರಿ ಗಾನವಿನ ಚೆನ್ನಾಗಿ ನೋಡ್ಕೊ. ನೀನು ನನ್ನ ಜೊತೆ ಇಷ್ಟು ದಿನ ಕಳೆದಿದ್ದ ದಿನಗಳನ್ನ ನೆನ್ಪಿಟ್ಕೊ, ಅಷ್ಟೇ ಸಾಕು. ಹಾಗೆ ಮಾತಾಡ್ಬೇಡಿ ಯಜಮಾನ್ರೆ, ಹಾಗೆ ಮಾತಾಡ್ಬೇಡಿ ಯಜಮಾನ್ರೆ. ಯಜಮಾನ್ರೆ, ಯಜಮಾನ್ರೆ, ಎಲ್ಲ ಹೋದ್ರಿ ಯಜಮಾನ್ರೆ? ನೈನಿ, ಇದು ನಿನ್ ಭ್ರಮೆ. ಇನ್ನೊಂದ್ ಮಾತಲ್ಲಿ ಹೇಳ್ಬೇಕು ಅಂದ್ರೆ ನಿನಗ್ ಕಾಣಿಸಿದ್ದು ವಿಶಾಲ್ ಅವರಲ್ಲ, ನಿನ್ ಮನಸ್ಸು, ನಿನ್ ಚಡಪಡಿಕೆ, ನಿನ್ನ ಅನುಮಾನ. ಈಗ ಅರ್ಥ ಆಯ್ತಾ? ಮಾಮ್, ನಾವು ಹೋಗಿ ನೈನಿಗೇನು ಸಹಾಯ ಮಾಡೋದು ಬೇಡ ಅಲ್ವಾ? ಏಯ್, ಬೇರೆ ಯಾರು ಅವಳಿಗೆ ಸಹಾಯ ಮಾಡಬಾರ್ದು. ನಾವಲ್ಗೆ ಹೋಗದೆ ಅವಳನ್ನ ತಡಿಯಕ್ಕಾಗಲ್ಲ. ಯಾವ ಗುಡಿಗೆ ಅಂತ ಹೋಗ್ತೀರಾ? ಇಂಥ ಸ್ಥಿತಿಯಲ್ಲಿ ಎಲ್ಲಿಗೆ ಹೋಗ್ತಾರೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಏನ್ ನಂದಿದಾರ ಅಡ್ಡ ನಿಂತ್ಕೋತಿದ್ಯಲ್ಲ? ನಾನು ನಂದಿ ಆಗಿರೋದಕ್ಕೇನೆ ಅಡ್ಡ ನಿಂತ್ಕೊಂಡಿದ್ದೀನಿ. ಅಂಬಾ ಶಿವಶಂಭೋ. ನಾವು ಅರ್ಜೆಂಟ್ ಕೆಲ್ಸದ ಮೇಲೆ ಆಚೆ ಹೋಗುವಾಗ ತಡಿಬೇಡ, ಸರ್ಕೋ. ನಾನು ಪಕ್ಕಕ್ಕೆ ಸರ್ಕೊಂಡ್ರೆ ಮುಂದೆ ಏನ್ ಅನಾಹುತ ಆಗುತ್ತೋ ಹೇಳೋದಕ್ಕಾಗೋದಿಲ್ಲ ಮಾತೆ. ಅಕ್ಕಂಗೆ ಅಡ್ಡ ಬರ್ತಿದ್ದಿಲ್ಲ ನಂದೀಶ, ಬಿಡೋ, ಜಾಗ ಬಿಡೋ. ಆ ಕಡೆಯಿಂದ ಈ ಕಡೆ ಹಗ್ಗ ಯಾಕೆ ಕಟ್ಟಿದ್ದಾರೆ? ಬಟ್ಟೆ ಒಣಗ ಹಾಕಕ್ಕೇನೋ? ಹಾ, ಆದ್ರೂ ಹೊರಗಡೆ ಬಿಸಿಲು ಚೆನ್ನಾಗೇ ಇದೆಯಲ್ಲ. ಬಟ್ಟೆ ಒಣಗಿಸೋದಕ್ಕೆ ಅದು ಹಗ್ಗ ಅಲ್ಲ ಮಾತೆ, ಕಾಲದಂಡ. ಹೊಸ ಹೊಸ ಹೆಸರಿಟ್ಟು ನಮಗ್ ಜನರಲ್ ನಾಲೆಡ್ಜ್ ಇದೆಯೋ ಇಲ್ವೋ ಅಂತ ಚೆಕ್ ಮಾಡ್ಬೇಡ, ಹೇಳ್ತಾ ಇದ್ದೀನಿ. ಏಯ್, ಇವ್ರ ಹತ್ರ ಏನ್ ಡಿಸ್ಕಷನ್? ಹೊರಡೋಣ. ಸರಿ, ನಿಂತ್ಕೊಳ್ಳಿ ಮಾತೆ. ಮುಟ್ಟಿದ್ರೇನೆ ಅಪಾಯ. ಮಾಮ್, ಹೇಳಿದ್ಮೇಲೆನೂ ಯಾಕೆ ಹಠ ಮಾಡ್ತೀರಾ? ಏನು ಕೆಲಸ ನಿಮಗೆ? ಸಾಯಕ್ಕೆ ಆಸೆ ಇರ್ಬೇಕೇನೋ. ಏಯ್, ಜೋಕ್ ಮಾಡ್ದೆ ಬಿಡಿ. ಆದ್ರೂ ದೊಡ್ಡೋರು ಹೇಳೋದನ್ನ ಕೇಳ್ದೆ ಯಾಕೆ ಹೀಗೆ ಮಂಡತನ ಮಾಡ್ತೀರಾ? ಅರ್ಥ ಆಯ್ತಾ? ಗಾಯತ್ರಿ ಅತ್ತೆ ಫೋಟೋಯಿಂದ ಹಿಡಿದು ಅಮ್ಮನವ್ರ ವಿಗ್ರಹದವರೆಗೂ ಅಡ್ಡಡ್ಡ ಈ ತರ ಹಗ್ಗ ಕಟ್ಟಿದ್ದಾರೆ ಅಂದ್ರೆ ಸಮಥಿಂಗ್ ಏನೋ ವಿಶೇಷನೇ ಇರಬೇಕು. ಟಚ್ ಮಾಡಿದ್ರೆ ಡೇಂಜರು ಅಂದ ನಂದೀಶ. ಮುಟ್ಟಬೇಡ. ಮುಟ್ಟಲ್ಲ.
ಹಿಡ್ಕೋತೀನಿ. ಅಯ್ಯೋ ಅತ್ತಿಗೆ ಅತ್ತಿಗೆ ಹಾಸಿನಿ 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 ಏನಾಯ್ತೆ? ಅಯ್ಯೋ ಅತ್ತಿಗೆ ಅತ್ತಿಗೆ ಹೆದರ್ಕೊಂಡ್ರ ಎಲ್ರು? ಸುಮ್ನೆ ತಮಾಷೆಗೆ ಈ ತರ ಮಾಡ್ದೆ ನಾನು. ಹೌ ವಾಸ್ ಮೈ ಪರ್ಫಾರ್ಮೆನ್ಸ್? ಮೆಂಟಲ್. ನಿನ್ ತಲೆ ಕುಟ್ಟ. ಇನ್ ಸ್ವಲ್ಪ ಹೊತ್ತಿದ್ರೆ ನನ್ ಪ್ರಾಣನೇ ಹೊರಟೋಗ್ತಿತ್ತು. ತಲೆ ಕೆಟ್ಟೋಳ್ತಾರ ನಕ್ಕಿದ್ ಸಾಕು. ಏಯ್, ಯಾರೇ ಇದನ್ನ ಇಲ್ಲಿ ಕಟ್ಟಿದ್ದು? ನಾನೇ ಪುತ್ರ. ಇದನ್ ಮನೇಲೆ ಕೈಯ ಕಟ್ಟಿದ್ಯಾ? ಅನ್ನ ಹಾಕಿದ್ರೆ ತಲೆ ಮೇಲೆ ಕೂರ್ತಾರೆ ಬಾವಾ. ಏಯ್, ನೀನ್ ಸರ್ಕೊಳೆ. ವಲ್ಲಭ, ಆಕ್ಟಿಂಗ್ ಅಲ್ಲಿ ನನ್ನ ಡಾಮಿನೇಟ್ ಮಾಡೋದು ನೋಡ್ತಿದ್ದಾರೆ ನನ್ ಗಂಡ. ನೋಡ್ತಾ ಇರಿ, ನನ್ ತರಾನೇ ನಗ್ತಾರೆ. ಇನ್ಯಾರೂ ನಗೋದಿಲ್ಲ ಮಾತೆ. ನಿಜವಾಗ್ಲೂ ವಿದ್ಯುತ್ ಘಾತಕ್ಕೆ ಒಳಗಾಗಿ ನಡುಗುತ್ತಾ ಇದ್ದಾರೆ. ಅಯ್ಯಯ್ಯೋ ವಲ್ಲಭ. ಅಯ್ಯೋ ರಾಮಚಂದ್ರ, ವಲ್ಲಭ ಹೋದಂಗೆನಾ? ವಲ್ಲಭ, ಹಸಿನಿ ಅಕ್ಕ, ನಿನ್ ಸೌಭಾಗ್ಯನ ನೀನೇ ಕಾಪಾಡ್ಕೋಬೇಕು. ಅಯ್ಯೋ ಏಯ್, ಏನೋ ನೋಡ್ತಿದ್ಯಾ? ಹೋಗಿ ಮೇನ್ಸ್ ಆಫ್ ಮಾಡು. ಪವರ್ಗೂ ಇದಕ್ಕೂ ಕನೆಕ್ಷನ್ ಇಲ್ಲ ಮಾಮ್. ಅಯ್ಯಯ್ಯೋ, ನೀವೆಲ್ಲರೂ ಜರ್ಕೊಳ್ಳಿ 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 ಜರ್ಗಿ. ನಾನು ಹೇಳೋದನ್ನ ಕೇಳಿ. ವಲ್ಲಭ, ಅಯ್ಯೋ ಚಪ್ಪಾಳಿ 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 ಹೊಡಿರಿ. ಅಮ್ಮ, ಹೊಡಿರಿ ಚಪ್ಪಾಳಿ, ಹೊಡಿರಿ ಚಪ್ಪಾಳಿ. ಏಯ್ ನಿಲ್ಸೋ. ಮಾಮ್, ಅವ್ನ್ ಸೊಂಟ ಮುರಿದೋಯ್ತೋ ಏನೋ. ಇವಳಿಗೆ ಸನ್ಮಾನ ಮಾಡ್ಬೇಕು ಅಂತಿದ್ರೆ ಕರ್ಕೊಂಡು ಹೋಗಿ ಸಾಯಿಸ್ಬಿಡಿ, ಪೀಡೆ ತೊಲಗುತ್ತೆ. ವಲ್ಲಭ, ಏನಾಯ್ತಪ್ಪ? ಬಾ. ಮಾಮ್, ಬ್ರೋ, ಆರ್ ಯು ಓಕೆ? ಸರಿಯಾಗಿ ಕತ್ತೆ ಒದ್ದೆ ಥರನೇ ಒದ್ಲು ಕಣೋ ನಿಮ್ಮತ್ಗೆ. ಪುಣ್ಯಕ್ಕೆ ಹಿಂದ್ಗಡೆ ಒದ್ದಿದ್ದಕ್ಕೆ ಸರಿ ಹೋಯ್ತು. ಮುಂದೆ ಒದ್ದಿದ್ರೆ ಆಮೇಲೆ ಅಷ್ಟೇ ಕತೆ. ಛೀ, ಹಾಸಿನಿ ಅಕ್ಕಂಗೆ ಏನೂ ಆಗಿಲ್ಲ. ಬಾವಂಗ್ ಮಾತ್ರ ಯಾಕೆ ನಿಜವಾಗ್ಲೂ ಶಾಕ್ ಹೊಡಿತು. ನಾನು ಹೇಳ್ದಾಗ ನೀವು ಕೇಳಲಿಲ್ಲ ಮಾತೆ. ಹಗ್ಗ ಯಾಕೆ ಕಟ್ಟಿದ್ಯಾ? ನಮ್ ಪ್ರಾಣ ತೆಗಿಯೋದಿಕ್ಕಾ? ತೆಗಿಯುತ್ತೋ ಇಲ್ವೋ ಅಂತ ನೀವು ಪರೀಕ್ಷೆ ಮಾಡಕ್ ನೋಡಿದ್ರೆ ತಗೊಂಡು ಬಿಡುತ್ತೆ ಮಾತೆ. ಹೀಗೆ ಕಟ್ಟಿದ್ರಿಂದ ಉಪಯೋಗ ಆದರೂ ಏನು ನಂದೀಶ? ಪುತ್ರ, ಅಮ್ಮನವರ ಭಕ್ತೆ ನಯನಮ್ಮ, ಅಮ್ಮವರ ಪುತ್ರ ವಿಶಾಲ್ ಅವರು. ಇಬ್ಬರಿಗೂ ಮಕ್ಕಳ ಮೇಲೆ ಮಮಕಾರ ಜಾಸ್ತಿ. ಪ್ರಾಣವನ್ನ ಕಿತ್ಕೋಬೇಕು ಅಂತ ಬಂದಂತಹ ಈ ಯಮಪಾಶವನ್ನು ಕೂಡ ಇವತ್ತಿನ ಸೂರ್ಯಾಸ್ತ ಆಗೋವರೆಗೂ ಇಲ್ಲೇ ಇರಬೇಕು ಅಂತ ಕಟ್ ಹಾಕಿಬಿಟ್ಟಿದ್ದೀನಿ.
ಅಯ್ಯೋ ದೇವ್ರೆ, ಇದು ಯಮಪಾಶನ? ಹಗ್ಗ ಕಟ್ಟಿ ನಮ್ಗೆ ಕತೆ ಹೇಳ್ತಿದ್ಯಾ? ಸುಮ್ನ ನೀನ್ ಬಂದ್ ಹಿಡ್ಕೋ, ಆವಾಗ ಗೊತ್ತಾಗತ್ತೆ ನಿನಗೆ. ಮಾಮ್, ಇಲ್ಲೇ ಇದ್ರೆ ನಮ್ ಕೆಲ್ಸ ಆಗೋದಿಲ್ಲ. ಹೋಗ್ ಬಂದ್ಮೇಲೆ ಇವ್ರನ್ನ ವಿಚಾರಿಸ್ಕೊಳ್ಳೋಣ. ನಡಿ. ಬೇಡ ಮಾತೆ, ಯಮಪಾಶನ ದಾಟಬೇಡಿ ಮಾತೆ, ನನ್ನ ಮಾತು ಕೇಳಿ ಮಾತೆ. ಹೇಗ್ ಹೋಗ್ಬೇಕು ಅಂತ ನಮಗ್ ಗೊತ್ತಿದೆ, ನೀನ್ ಸರ್ಕೋ. ಮಾತೆ 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 ನಿಂತ್ಕೊಳ್ಳಿ. ಬೇಡ ಮಾತೆ. ಬೊಟ್ಟಮ್ಮ, ನಾನು ಯಾರೋ ವಯಸ್ಸಾಗಿರೋಳು ಅನ್ಕೊಂಡು ಎಲ್ಲರೂ ಅವ್ರ ಕೆಲಸದಲ್ಲಿ ಮುಳುಗಿದ್ದಾರೆ. ಈ ವೇಷದಲ್ಲಿ ಇಲ್ಲದೆ ಹೋಗಿದ್ದಿದ್ರೆ ನೀನು ಗಾಯತ್ರಿ ಅಮ್ಮೋರ್ ಸೊಸೆ ನೈನಿ ಅಲ್ವಾ ಅಂತ ಎಲ್ಲರೂ ಕೇಳಿರೋರು. ನಿನ್ನನ್ನು ಯಾರಾದರೂ ನೋಡಿದ್ರೆ ಕಷ್ಟ, ಯಾರು ಏನು ಅಂತ ಏನೇನೋ ಪ್ರಶ್ನೆ ಕೇಳಿದ್ರೆ ಆಗ ಸುಳ್ಳು ಹೇಳಬೇಕಾಗತ್ತೆ. ನಾನು ಸುಳ್ಳು ಹೇಳಲ್ಲ, ಅದ್ರ ಅವಶ್ಯಕತೆನೂ ಇಲ್ಲ. ಯಾಕೆಂದ್ರೆ ಇಲ್ಲಿ ಓಡಾಡ್ತಿರೋ ಜನಗಳ ಕಣ್ಗೆ ನಾನ್ ಕಾಣಿಸೋದಿಲ್ಲ ನೈನಿ. ಬಿಳಿ ಸೀರೆ ಉಟ್ಕೊಂಡ್ ಬಂದ್ರೆ ಮನುಷ್ಯಳಾಗಿ ಕಾಣಿಸ್ತೀನಿ, ಇಲ್ಲ ಅಂದ್ರೆ ನನ್ ನಿಜ ಸ್ವರೂಪ ಹಾವಾಗಿ ಬದ್ಲಾಗ್ಬೇಕು. ಆಗ ಎಲ್ರಿಗೂ ಭಯ ಆಗುತ್ತೆ. ಹಾವು ಬಂತು ಅಂತ ಗಾಬರಿ ಆಗ್ಬೋದು, ಇಲ್ಲ ನಿನ್ ಮೇಲೆ ದಾಳಿ ಮಾಡ್ಬೋದು ಬೊಟ್ಟಮ್ಮ. ಅದಕ್ಕೆ ನಿನಗ್ ಮಾತ್ರನೇ ನಾನ್ ಕಾಣಿಸ್ತಾ ಇರೋದು. ಪೂಜೆ ಶುರು ಮಾಡು. ಹೇಗ್ ಮಾಡ್ಬೇಕು ಏನ್ ಮಾಡ್ಬೇಕು ಗೊತ್ತಿಲ್ಲ ಬೊಟ್ಟಮ್ಮ. ಯಜಮಾನರನ್ನ ಕಾಪಾಡ್ಕೋಬೇಕು ಅನ್ನೋ ಗಾಬರಿಲಿ ಅದ್ರ ಬಗ್ಗೆ ಯೋಚಿಸ್ದೆ ಹಾಗೆ ಬಂದ್ಬಿಟ್ಟೆ. ಇಲ್ಲಿನ ಪದ್ಧತಿ ಗೊತ್ತಿಲ್ಲ. ನಾನ್ ಹೇಳ್ತೀನಿ, ಸುಳ್ಳು ಹೇಳ್ಬಾರ್ದು, ಸತ್ಯ ಮಾತ್ರ ಹೇಳ್ಬೇಕು. ನನ್ನನ್ನು ಯಾರಾದ್ರೂ ಪ್ರಶ್ನೆ ಕೇಳ್ಬೋದು, ಹಾಗೆ ಕೇಳಿದಾಗ ಅವ್ರಿಗೆ ಸುಳ್ಳು ಹೇಳ್ಬಾರ್ದು ಅಂತ ಹೀಗೆ ಬಂದೆ ಬೊಟ್ಟಮ್ಮ. ಆದ್ರೆ ಇವತ್ತು ನೀನು ಸುಳ್ಳು ಹೇಳ್ಬೇಕಾಗುತ್ತೆ ನೈನಿ. ನಾನ್ಯಾಕೆ ಸುಳ್ಳು ಹೇಳ್ತೀನಿ ಬೊಟ್ಟಮ್ಮ? ಹಣೆ ಬರ್ದಲ್ಲಿ ಹಾಗ್ ಬರ್ದಿರ್ಬೇಕಾದ್ರೆ ನೀನಿವತ್ತು ಸುಳ್ಳು ಹೇಳಲೇಬೇಕು ನೈನಿ. ಏನಾದ್ರೂ ಸರಿ, ನಾನಂತೂ ನಿಜಾನೇ ಹೇಳೋದು. ನೀನೀಗ ಈ ಪೂಜೆ ಹೇಗ್ ಮಾಡೋದು ಹೇಳ್ಕೊಡು ಬೊಟ್ಟಮ್ಮ. ನೈನಿ, ದೇವಮ್ಮ ತಾಯಿಗೆ ಇಲ್ಲೇ ನೈವೇದ್ಯ ಮಾಡಿಡ್ಬೇಕು. 3 ಕಲ್ಲನ್ನ ಇಟ್ಟು ಬೆಂಕಿ ಹಚ್ಚಿ ಮಡಿಕೆಯಲ್ಲಿ ಪ್ರಸಾದ ಮಾಡಬೇಕು. ಹಾ, ಮಾಡ್ತೀನಿ ಬೊಟ್ಟಮ್ಮ. ಆ ತಾಯಿಗೆ ನೈವೇದ್ಯ ಮಾಡಿ 10 ನಿಮಿಷದಲ್ಲಿ ಒಬ್ಬ ಕನ್ಯಾ ಮುತ್ತೈದೆಗೆ ಊಟ ಹಾಕ್ಬೇಕು. ಊಟ ಅಲ್ವಾ? ಖಂಡಿತ ಹಾಕ್ತೀನಿ ದೊಡ್ಡ ಬೊಟ್ಟಮ್ಮ. ನೀನ್ ಊಟ ಹಾಕಿದ್ರು ಅವ್ರು ತಿನ್ಬೇಕಲ್ಲ. ನಾನು ರುಚಿಯಾಗಿ ಮಾಡ್ತೀನಿ. ಪಥ್ಯದ ಆಹಾರ ಆಗಿದ್ರೂ ಅಷ್ಟೇ, ರುಚಿಯಾಗಿರೋ ಹಾಗೆ ಮಾಡ್ತೀನಿ. ಎಲೆ ಮೇಲೋ ತಟ್ಟೆ ಮೇಲೋ ಊಟ ಹಾಕಿದ್ರೆ ಪರವಾಗಿಲ್ಲಮ್ಮ, ಆದ್ರೆ ನೆಲದ ಮೇಲೆ ಊಟ ಹಾಕ್ಬೇಕು. ನೆಲದ ಮೇಲೆ ಹಾಕ್ಬೇಕಾ? ಹೌದು, ನೆಲದ ಮೇಲಾಗ್ಲಿ ಇಲ್ಲ ಬಂಡೆ ಕಲ್ ಮೇಲಾಗ್ಲಿ ನೀನ್ ಹಾಕೋ ಊಟನ ಸಂತೋಷವಾಗಿ ಸ್ವೀಕರಿಸೋ ಕನ್ಯೆ ಮುತ್ತೈದೆ ನಿನಗ್ ಸಿಗ್ಬೇಕಲ್ಲ. ಅವ್ರಿಗಿಷ್ಟ ಆಗ್ಲಿಲ್ಲ ಅಂದ್ರೆ ಈ ಪೂಜೆಗೆ ಫಲ ಸಿಗಲ್ಲ. ಇಲ್ಲ ಇಲ್ಲ, ಹಾಗಾಗಲ್ಲ. ದೇವಮ್ಮನ ಗುಡಿಗೆ ಬರೋ ಭಕ್ತರು ಒಳ್ಳೆ ಮನ್ಸಿರೋರೇ ಆಗಿರ್ತಾರೆ. ಕನ್ಯಾ ಮುತ್ತೈದೆ ಅಂದ್ರೆ ಮಕ್ಕಳೇ ಅಲ್ವಾ, ಅವ್ರ ದೇವ್ರಿಗೆ ಸಮಾನ ಅಲ್ವಾ. ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೋತಾರೆ ಬೊಟ್ಟಮ್ಮ. ಅಲ್ಲಿ ನೋಡು ನೈನಿ, ನಿನ್ ಮನಸ್ಸು, ನಿನ್ ಪ್ರೀತಿ, ನಿನ್ ಜೀವ ಅಮ್ಮನವ್ರನ್ನ ಹೇಗ್ ಬೇಡ್ಕೋತಿದೆ ಅಂತ. ಅಮ್ಮ, ನಾನು ಹಾವಿನ ವಿಷಕ್ಕೆ ಗುರಿಯಾದೆ. ನನ್ನ ಮೈ ಪೂರ್ತಿ ವಿಷ ಹರಡುತ್ತೆ ಅಂತ, ನನ್ನ ಪ್ರಾಣ ಹೋಗುತ್ತೆ ಅಂತ ನನ್ನ ಹೆಂಡತಿ ನೈನಿ ಹರಕೆ ಹೊತ್ಕೊಂಡು ನಿನ್ನ ಹತ್ರ ಬಂದಿದ್ದಾಳೆ. ಅವಳಿನ್ನೂ ಎಷ್ಟು ಕಷ್ಟಪಡಬೇಕೋ
ಇನ್ನೂ ಎಷ್ಟೆಲ್ಲ ಅನುಭವಿಸ್ಬೇಕಾಗುತ್ತೋ ಅಂತ ಭಯ ಆಗ್ತಿದೆ. ನಾನು ನಿನ್ನ ಹತ್ರ ಕರ್ಕೋಬೇಕು ಅಂತಿದ್ರೆ ಈಗಲೇ ಕರ್ಕೊಂಬಿಡು. ನೈನಿಗೆ ಮಾತ್ರ ಯಾವ ಕಷ್ಟನೂ ಕೊಡಬೇಡ ಅಮ್ಮ. ಯಜಮಾನ್ರೆ, ನಿಮ್ಗೋಸ್ಕರ ಅಂತ ಬಂದಿದ್ರೆ ನೀವ್ ನನ್ನನ್ನೇ ಬಿಟ್ಟು ಹೋಗಕ್ ನೋಡ್ತಾ ಇದ್ದೀರಲ್ಲ. ಯಜಮಾನ್ರೆ,